ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಮತ್ತೆ ತಮ್ಮ ಆಪ್ತರಿಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಈ ವಿಚಾರ ಮಾತಾಡಬೇಡಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರಿ. ಸೊ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಕುರ್ಚಿ ಫೈಟ್ ಮುಂದುವರಿತಾ ಇದೆ. ಮತ್ತೆ ಆಪ್ತರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಡಿ.ಕೆ ಶಿವಕುಮಾರ್. ಇಕ್ಬಾಲ್ ಹುಸೇನ್ ಬಾಯಿ ಮುಚ್ಕೊಂಡಿರಬೇಕು. ಯಾಕೆಂದರೆ ಇಕ್ಬಾಲ್ ಹುಸೇನ್ ಪುನಃ ಡೇಟ್ ಕೊಟ್ಟಿದ್ದಾರಲ್ಲ, ಫೆಬ್ರವರಿ 26ಕ್ಕೆ ಅಂತ ಅಂದ್ಬಿಟ್ಟು. ರವಿನೂ ಶಿವಗಂಗಾನೂ ಬಾಯಿ ಮುಚ್ಕೊಂಡಿರಬೇಕು. ಅವರು ಸುಮ್ಮನಿದ್ರೆ ನನಗೆ ಒಳ್ಳೆಯದಾಗತ್ತೆ ಅಂತ ಕಾರವಾರದಲ್ಲಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಎಚ್ಚರಿಕೆ ಕೊಟ್ಟಿರೋದು. ಅಂದರೆ ಯಾರ್ಯಾರು ಡಿ.ಕೆ ಪರವಾಗಿ ಮಾತನಾಡಿದ್ರೋ ಅವರಿಗೆ ಎಚ್ಚರಿಕೆ, ಸ್ವಲ್ಪ ಸುಮ್ಮನಿರಿ, ನೀವು ಸುಮ್ಮನಿದ್ದಷ್ಟು ನನಗೆ ಒಳ್ಳೆಯದಾಗತ್ತೆ ಅಂತ ಯಾರ್ಯಾರು ಮಾತಾಡಿದ್ರು ಎಲ್ರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಯಾರಾದ್ರೂ ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಯಾರಾದ್ರೂ ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಯಾರಾದ್ರೂ ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಯಾರಾದ್ರೂ ಇದನ್ನು ಪದೇ ಡಿ.ಕೆ ಶಿವಕುಮಾರ್ ಹೇಳ್ತಾನೆ ಇರ್ತಾರೆ. ಅದೇನಾಗುತ್ತೆ, ಸ್ವಲ್ಪ ಸುಮ್ಮನಾಗ್ತಾರೆ. ಆ ಸಿದ್ದರಾಮಯ್ಯ ಬಣದಿಂದ ಯಾರಾದರೂ ಮಾತಾಡ್ಬಿಟ್ರೆ ಮತ್ತೆ ಇವ್ರದ್ದು ಶುರು. ಹಾಗಾಗಿ ಇವರೇ KPCC ಅಧ್ಯಕ್ಷರು ಇದ್ದಾರಪ್ಪ, ಹಾಗಿದ್ರೆ ಕ್ರಮ ತಗೊಳ್ಳಿ. ಕ್ರಮ ತೊಗೊಂಡ್ರೆ ಎಲ್ಲರ ಮೇಲೂ ತಗೊಳ್ಳಿ. ಯಾರ್ಯಾರು ಪಕ್ಷದಲ್ಲಿ ಮಾತನಾಡ್ತಾರೆ ಎಲ್ಲರ ಮೇಲೂ ಕ್ರಮ ತಗೊಳ್ಳಿ. ಅವ್ರಿಗೆ ಬೇಜಾರಿರೋದು ಡಿ.ಕೆ ಶಿವಕುಮಾರ್ ಬಣದವ್ರಿಗೆ ಅದೇನೆ. ಈಗ ಯತೀಂದ್ರ ಸಿದ್ದರಾಮಯ್ಯ ಮಾತಾಡ್ತಾರೆ, ಯತೀಂದ್ರ ಸಿದ್ದರಾಮಯ್ಯನವ್ರ ವಿರುದ್ಧ ಏನೂ ಕ್ರಮ ಇಲ್ಲ, ನಾವು ಮಾತಾಡಿದ್ರೆ ನಮಗೆ ನೋಟಿಸ್ ಕೊಡ್ತಾರೆ, ಹೆಂಗಿದು, ನಾವು ಮಾತಾಡ್ತೀವಿ ಅಂತ. ಇಕ್ಬಾಲ್ ಹುಸೇನ್ ಏನು ಫಸ್ಟ್ ಟೈಮ್ ಮಾತಾಡಿರೋದಾ? ಬೇಕಾದಷ್ಟು ಸರ್ತಿ ಮಾತಾಡಿದ್ದಾರೆ. ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜು, ರವಿ ಎಲ್ಲರೂ ಬೇಕಾದಷ್ಟು ಸರ್ತಿ ಮಾತಾಡಿದ್ದಾರೆ. ಬಟ್ ಡಿ.ಕೆ ಶಿವಕುಮಾರ್ ಬಾಯಿ ಮುಚ್ಕೊಂಡಿರಬೇಕು ಅಂದ ತಕ್ಷಣ ಬಾಯಿ ಮುಚ್ಕೊಂಡಿರ್ತಾರಾ ಅಂತಕ್ಕಂಥದ್ದೇ ಪ್ರಶ್ನೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ನಾವು ಕೇಳ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಡಿ.ಕೆ ಶಿವಕುಮಾರ್ ಹೇಳಿದ್ದಾರೆ. ಹೈಕಮಾಂಡ್ ಹೇಳೋ ತನಕ ಎಲ್ಲರೂ ಕೂಡ ತಾಳ್ಮೆಯಿಂದಿರಬೇಕು. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಯಾರಾದ್ರೂ ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಯಾರಾದ್ರೂ ಬಾಯಿ ಮುಚ್ಕೊಂಡಿದ್ರೆ ನನಗೆ ಒಳ್ಳೇದಾಗ್ತದೆ. ಇಕ್ಬಾಲ್ ಹುಸೇನು ಬಾಯಿ ಮುಚ್ಕೊಂಡಿರ್ಬೇಕು, ರವಿಗಿನ್ನು ಬಾಯಿ ಮುಚ್ಕೊಂಡಿರ್ಬೇಕು, ಶಿವಗಂಗನು ಬಾಯಿ ಮುಚ್ಕೊಂಡಿರ್ಬೇಕು. ಯಾರಾದ್ರೂ ಬಾಯಿ ಮುಚ್ಕೊಂಡಿದ್ರೆ